ಮೇಘ್ನಾ ರಾಜ್ ಎರಡನೇ ಮದುವೆಗೆ ಒಂದು ಧ್ರುವ ಸರ್ಜಾ ಅವರು ಅಡ್ಡಿಯಾಗಿದ್ದಾರಂತೆ. ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋಕ್ಕೆ ಸಿದ್ಧರಾಗಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು, ಯಾವ ರೀತಿಯಾದ ಒಂದು ಅಡ್ಡಗಳನ್ನು ಒಂದು ಧ್ರುವ ಸರ್ಜಾ ಅವರು ಹಾಕಿದ್ರು, ಸೊ ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಮದುವೆ ಆಗುತ್ತಿರುವ ಗಂಡಾದರೂ ಯಾರು, ಏನಾದರೂ ಒಂದು ಅವರ ತಂದೆ ತಾಯಿಯವರು ಯಾವ ಗಂಡನ ನೋಡಿದ್ದಾರಂತಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಆ ಒಂದು ಗಂಡು ನಮ್ಮ ಕನ್ನಡದ ನಟನಂತೆ, ಸೊ ಧ್ರುವ ಸರ್ಜಾ ಅವರ ಆಪ್ತ ಸ್ನೇಹಿತನಂತೆ. ಸೊ ಅದಕ್ಕೆ ಧ್ರುವ ಸರ್ಜಾ ಅವರು ಒಂದು ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ನಟಿ ಮೇಘ್ನಾ ರಾಜ್ರವರ ವಿರುದ್ಧ ಅಂತಕ್ಕಂಥ ಸುದ್ದಿಗಳು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತಿಳಿದು ಬರ್ತಾ ಇದೆ. ಸೊ ಇದು ನಿಜಾನ? ಸೊ ಅಷ್ಟಕ್ಕೂ ಆ ಗಂಡು ಯಾರು? ಸೊ ಮೇಘ್ನಾ ರಾಜ್ರವರು ಒಪ್ಕೊಂಡಿದ್ದಾರಾ? ಆ ಗಂಡು ಕೂಡ ಇವರನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾರಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಚಾನಲ್ನಲ್ಲಿ ನಿಮಗೆ ತಿಳಿಸ್ತೇನೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅಂದ್ರೆ ಕಮೆಂಟ್ ಮಾಡಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ಯಾವುದೇ ರೀತಿಯ ಒಂದು ಶುಭ ಸಂಕೇತವನ್ನು ಸೂಚಿಸಿರಲಿಲ್ಲ ಈ ಮೊದಲು. ಸೊ ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಅವ್ರ ತಂದೆ ತಾಯಿಗಳು ತುಂಬ ಫೋರ್ಸ್ ಮಾಡಿದ ನಂತರ ಸೊ ಅವರು ಕೂಡ ಕೆಲವೊಂದಿಷ್ಟು ದಿನಗಳ ಕಾಲ ಕೂತು ಯೋಚನೆ ಮಾಡಿ ಅವರು ಕೂಡ ಓಕೆ ಅಂತಿದ್ದಾರೆ. ಸೊ ಹಲವಾರು ಒಂದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಸೊ ಬ್ರಾಡ್ಕಾಸ್ಟ್ ಚಾನಲ್ಗಳಲ್ಲಾಗಿರ್ಬೋದು, ಸೊ ಕೆಲವೊಂದಿಷ್ಟು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಸಲ ನೋಡಿದ್ದೇವೆ. ಇಲ್ಲ, ರಾಯನ್ಗೆ ಫಾದರ್ ಫಿಗರ್ ಬೇಕು, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಸೊ ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಟಿ ಮೇಘ್ನಾ ರಾಜ್ರವರೇ ಸ್ವತಃ ಅವರೇ ಒಂದು ಬಂದ್ಬಿಟ್ಟು ಸೊ ಒಂದು ಬ್ರಾಡ್ಕಾಸ್ಟ್ ಚಾನಲ್ಗಳಲ್ಲಿ ಕೂಡ ಹೇಳ್ಕೊಂಡಿದ್ರು. ಸೊ ಆ ವಿಡಿಯೋಗಳಲ್ಲಿ ನಿಮಗೂ ಕೂಡ ತಲುಪೇ ಇರ್ತವೆ, ನಮಗೂ ಕೂಡ ತಲುಪೇ ಇವೆ. ಇನ್ನು ಅವರು ನೋಡ್ಬೇಕಪ್ಪ ಅಂತಂದರೆ ತುಂಬ ಒಂದು ಯೋಚನೆ ಮಾಡಿನೇ ಅವರು ಆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಯಾಕಪ್ಪ ಅಂತಂದರೆ ನಾನು ಕೆಲವು ಈ ಹಿಂದೆ 1 ವರ್ಷಗಳ ಕಾಲ ಒಂದು ಯಾವುದೇ ರೀತಿಯ ಎರಡನೇ ಮದುವೆ ವಿಚಾರದಲ್ಲಿ ಇರಲಿಲ್ಲ. ಯಾಕಪ್ಪ ಅಂತಂದರೆ ನನಗೂ ಅದು ತಪ್ಪು ಅನಿಸಿತ್ತು. ಸೊ ಆ ನಂತರ ನಮ್ಮ ತಂದೆ ತಾಯಿಯವರು ಫೋರ್ಸ್ ಮಾಡಿದರು. ಸೊ ನಾನು ಕೂಡ ಕೂತು ಯೋಚನೆ ಮಾಡಿದೆ, ನನಗೆ ಸರಿ ಅನಿಸ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಅಭಿಮಾನಿಗಳು ಕೂಡ ತೀವ್ರ ಆತಂಕವನ್ನು ಸೊ ಕೋಪವನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ನೀವು ಎರಡನೇ ಮದುವೆ ಆಗೋದು ತಪ್ಪು, ನೀವು ಎರಡನೇ ಮದುವೆ ಆದರೆ ಸೊ ಒಂದು ಮೋಸ ಮಾಡಿದಂತೆ ಆಗುತ್ತೆ, ಸೊ ನಿಮ್ಮ ಪ್ರೀತಿಗೆ ಮೋಸ ಮಾಡಿದಂತೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಜನರು ಯಾವ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ ಅಪ್ಪ ಅಂತಂದರೆ, ಇಲ್ಲ ನಿಮ್ಮದು ಇನ್ನೂ ಚಿಕ್ಕ ವಯಸ್ಸು, ಸೊ ಖಂಡಿತವಾಗ್ಲೂ ನೀವು ಮದುವೆ ಆಗಿ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆಲ್ ದಿ ಬೆಸ್ಟ್ ನಿಮ್ಮ ಎರಡನೇ ಮದುವೆಗೆ, ಸೊ ಎರಡನೇ ಮದುವೆಯನ್ನು ಆಗಿ ಅಂತಕ್ಕಂಥ ಮಾತನ್ನು ಕೂಡ ಕೆಲವೊಂದಿಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಹೇಳೋರ ಪ್ರೀತಿ ಪ್ರಕಾರ, ಇಲ್ಲ ವಿಜಯ ರಾಘವೇಂದ್ರ ಅವ್ರನ್ನ ನಾವು ನೋಡ್ಬೋದು, ಸೊ ಅವರ ಹೆಂಡತಿ ಕೂಡ ಒಂದು ಡೆತ್ ಆಗಿದ್ದಾರೆ. ಸೊ ಅವರು ಕೂಡ ಯಾವ ರೀತಿಯಾಗಿ ಲಾಯಲಿಟಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ, ಸೊ ಅವರು ಕೂಡ ಅವರ ಹೆಂಡತಿಯ ನೆನಪಲ್ಲೇ ಇದ್ದಾರೆ. ಸೊ ಅವರ ಒಂದು ಸ್ಪಂದನ ಅವರು ಎಲ್ಲೇ ಹೋಗಿಲ್ಲ, ಅವರು ನನ್ನ ಜೊತೆನೇ ಇದ್ದಾರೆ ಅಂತಕ್ಕಂಥ ಒಂದು ಯಾವ ರೀತಿಯಾಗಿ ಒಂದು ಅವರು ಇದ್ದಾರೆ, ಸೊ ಅದೇ ರೀತಿಯಾಗಿ ನೀವು ಇರಬೇಕು. ಅವರು ತುಂಬ ಒಂದು ಲಾಯಲಿಟಿಯನ್ನು ಮೇಂಟೈನ್ ಮಾಡಿ ಯಾವ ರೀತಿಯಾಗಿ ಅವರ ನೆನಪಲ್ಲೇ ಇದ್ದಾರೋ, ಸೊ ಅವಳೇ ನನ್ನ ಜೀವ, ಅವಳೇ ನನ್ನ ಸರ್ವಸ್ವ ಅಂತಕ್ಕಂಥ ಯಾವ ರೀತಿಯಾಗಿ ಒಂದು ಯೋಚನೆಯಲ್ಲಿದ್ದಾರೋ ಸೊ ನೀವು ಅದೇ ರೀತಿಯಾದ ಒಂದು ಯೋಚನೆಯಲ್ಲಿ ಇರಬೇಕು. ನೀವು ಎರಡನೇ ಮದುವೆ ಆದರೆ ತಪ್ಪಾಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೊ ಒಂದು ನಟಿ ಮೇಘ್ನಾ ರಾಜ್ರವರಿಗೆ ಸೊ ಕೆಲವೊಂದಿಷ್ಟು ಜನ ಕಮೆಂಟನ್ನು ಸೊ ಮಾಡಿದ್ದಾರೆ. ಇನ್ನು ನೋಡಬೇಕಾದ್ರೆ ಕೆಲವೊಂದಿಷ್ಟು ಜನ ಈ ರೀತಿಯಾಗಿ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಈ ರೀತಿಯಾಗಿ ಹೇಳ್ತಾರೆ. ಸೊ ಇನ್ನು ಮೇಘ್ನಾ ರಾಜ್ರವರ ಒಂದು ವೈಯಕ್ತಿಕ ವಿಚಾರದ ಬಗ್ಗೆ ನೋಡೋದಾದ್ರೆ ಅವರು ಎರಡನೇ ಮದುವೆಯನ್ನು ಆಗ್ತೀನಿ ಆದಷ್ಟು ಬೇಕಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಧ್ರುವ ಸರ್ಜಾ ಅವರಿಗೆ ಕೇಳಿದಾಗ ಧ್ರುವ ಸರ್ಜಾ ಅವರು ಯಾವ ರೀತಿಯಾಗಿ ಹೇಳಿದಾರೆಪ್ಪ ಅಂತಂದರೆ, ಅವರ ಜೀವನ ಅವರ ಇಷ್ಟ, ಸೊ ಅವರು ತುಂಬಾ ನೊಂದಿದ್ದಾರೆ ಈಗ, ಸೊ ಅಣ್ಣನ ಕಳೆದುಕೊಂಡಿರುವ ಒಂದು ವಿಚಾರದಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತನಾಡೋದು ಬೇಡ. ಸೊ ಅವ್ರ ಲೈಫು ಅವರಿಗೆ ಚೆನ್ನಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತೆಗೆದುಕೊಂಡಿರ್ತಾರೆ. ಸೊ ಏನೇ ಡಿಸಿಷನ್ ತೆಗೆದುಕೊಂಡ್ರು ಒಂದು ಒಳ್ಳೆಯದೇ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಗಂಡು ಯಾರು ಸೊ ಎರಡನೇ ಮದುವೆಗೆ ಅಂತಕ್ಕಂಥದ್ದನ್ನು ನೋಡಿದ್ರೆ, ಸೊ ಒಂದು ನಟಿ ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಗಂಡನ ನೋಡಿದಾರಂತೆ. ಸೊ ಆ ಗಂಡು ಅವರ ರಿಲೇಷನ್ ಅಲ್ಲಿ ಯಾರೋ ಇದ್ದಾರಂತೆ ಅಂತಕ್ಕಂಥದ್ದು ಸುದ್ದಿಗಳು ಹರಿದು ಬರ್ತಾ ಇವೆ. ಸೊ ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಸೊ ಆ ನಟನನ್ನ ಮದುವೆ ಆಗೋದು ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾದ್ರೆ, ಇನ್ನೂ ಜನರ ಅಭಿಪ್ರಾಯ ಯಾವ ರೀತಿಯಾಗಿದೆ ಅಪ್ಪ ಅಂತಂದರೆ, ನೀವು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥ ಅಭಿಪ್ರಾಯವಿದೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅಂದ್ರೆ ಕಮೆಂಟ್ ಮಾಡಿ. ಸೊ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ತಪ್ಪ ಅಥವಾ ಸರಿನಾ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ಏನು ಅನ್ನಿಸ್ತೇನೆ ಅಂದ್ರೆ ಕಮೆಂಟ್ ಮಾಡಿ.